ವಿದ್ಯಾರ್ಥಿಗಳೇ, ಇಂದು 10ನೇ ತರಗತಿಯ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ನೀವೆಲ್ಲರೂ ಅತ್ಯುತ್ತಮವಾಗಿ ಬಂದಿರ ಅಂತೇಳಿ ಭಾವಿಸ್ತೀನಿ. ಹಾಗಾದರೆ ಬನ್ನಿ, ಇಂದು ನಡೆದಂತಹ ವಿಜ್ಞಾನ ಪೂರ್ವಸಿದ್ಧತಾ ಪರೀಕ್ಷೆನ ಯಾವ ರೀತಿ ಬರೆದಿರ ಇಂದಿನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಈಗ ನಾವು ಮಾಡೋಣ. ಬನ್ನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಜಿಲ್ಲಾ ಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆ ಅಂದರೆ ವಿಜ್ಞಾನ ವಿಷಯದ ಪೂರ್ವಸಿದ್ಧತಾ ಪರೀಕ್ಷೆನ ನೀವೆಲ್ಲರೂ ಅತ್ಯುತ್ತಮವಾಗಿ ಬರ್ತೀರ ಅಂತೇಳಿ ಭಾವಿಸ್ತೀನಿ. ಕಾರಣ ಈ ದಿನದ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತುಂಬ ಸರಳವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಸಹ ಉತ್ತರವನ್ನು ನೀಡಬಹುದಾದಂತಹ ಪತ್ರಿಕೆ ಆಗಿತ್ತು ಅಲ್ವಾ? ಹಾಗಾದರೆ ಬನ್ನಿ, ನೀವು ಬರೆದಂತಹ ಉತ್ತರಗಳು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಭೌತ ವಿಜ್ಞಾನದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕತಂತಿಯನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಉಂಟಾಗುವ ಕಾಂತೀಯ ಬಲರೇಖೆಗಳ ದಿಕ್ಕು ಹೀಗಿರುತ್ತದೆ. ವಿದ್ಯುತ್ ಪ್ರವಾಹದ ನೇರಕ್ಕೆ ಕಾಂತಕ್ಷೇತ್ರಕ್ಕೆ ಲಂಬವಾಗಿ, ವಿದ್ಯುತ್ ಪ್ರವಾಹದ ವಿರುದ್ಧವಾಗಿ ಕಾಂತಕ್ಷೇತ್ರಕ್ಕೆ. ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಕಾಂತಕ್ಷೇತ್ರಕ್ಕೆ ಲಂಬವಾಗಿ. ಇಲ್ಲಿ ಅನ್ವಯಿಸುವಂತಹ ನಿಯಮ ಯಾವುದಪ್ಪ ಅಂದರೆ ಮ್ಯಾಕ್ಸ್ವೆಲ್ನ ಕ್ಲಾರ್ಕ್ ಸ್ಕ್ರೂ ನಿಯಮ. ಎರಡನೆಯ ಬಹು ಆಯ್ಕೆಯ ಪ್ರಶ್ನೆ, ನವೀಕರಿಸಲಾಗದ ಶಕ್ತಿ ಆಕರ. ಇದನ್ನ ಎಲ್ಲರೂ ಬರೆದಿರ್ತೀರಾ. ಮರ, ಸೂರ್ಯ, ಪಳೆಯುಳಿಕೆ ಇಂಧನಗಳು, ಗಾಳಿ. ಇಲ್ಲಿ ನವೀಕರಿಸಲಾಗದ ಶಕ್ತಿ ಆಕರ ಯಾವುದಪ್ಪ ಅಂದರೆ ಪಳೆಯುಳಿಕೆ ಇಂಧನಗಳು. ಮರ, ಸೂರ್ಯ, ಗಾಳಿ ಇವೆಲ್ಲವೂ ಸಹ ನವೀಕರಿಸಬಹುದಾದ ಶಕ್ತಿಯ ಆಕಾರಗಳು. ಇನ್ನು ಎರಡನೇ ಮೇನಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಮೂರನೆಯ ಪ್ರಶ್ನೆ, ವಿದ್ಯುತ್ ವಿಭವಾಂತರವನ್ನು ಅಳೆಯಲು ವೋಲ್ಟಾಮೀಟರನ್ನು ಹೇಗೆ ಜೋಡಿಸಬೇಕು. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಯಾವಾಗಲೂ ಸಹ ವಿದ್ಯುತ್ ವಿಭವಾಂತರವನ್ನು ಅಳಿಬೇಕು ಅಂತಂದರೆ ವೋಲ್ಟಾಮೀಟರನ್ನು ಸಮಾಂತರವಾಗಿ ಜೋಡಿಸಬೇಕು. ಯಾಕೆ ಸಮಾಂತರವಾಗಿ ಜೋಡಿಸಬೇಕು ಅಂತಂದರೆ, ಎರಡೂ ಬಿಂದುಗಳ ನಡುವೆ ನಿರ್ದಿಷ್ಟವಾದಂತಹ ವಿಭವಾಂತರವನ್ನು ಪಡಿಬೇಕು ಅಂದಾಗ ನಾವು ವೋಲ್ಟಾಮೀಟರ್ನ ಸಮಾಂತರವಾಗಿ ಜೋಡಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಸಂಗಮ ದೂರ ಎಂದರೇನು. ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದು ಇವುಗಳ ನಡುವಿನ ಅಂತರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ. ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ಅಂತರವನ್ನು ಸಂಗಮ ದೂರ ಅಂತ ಕರಿತೀವಿ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ 5ನೇ ಪ್ರಶ್ನೆ ಇದೆ, ರೋಧಕದ ಸರಣಿ ಕ್ರಮದ ಜೋಡಣೆ ಚಿತ್ರ ಬರೀರಿ ಅಂತೇಳಿ. ಎಲ್ಲರೂ ಸಹ ಚಿತ್ರವನ್ನು ಬರೆದಿರ್ತೀರ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಸೌರಕೋಶದ ಅನುಕೂಲಗಳನ್ನು ಬರೀರಿ ಅಂತ ಪ್ರಶ್ನೆ ಐತೆ. ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಸಾಧನವೇ ಸೌರಕೋಶ. ಇದು ಅನುಕೂಲಗಳು ನೋಡೋದಾದರೆ, ಇದು ಯಾವುದೇ ರೀತಿಯ ಚಲನಶೀಲ ಭಾಗಗಳನ್ನ ಹೊಂದಿರಲ್ಲ, ಕಡಿಮೆ ನಿರ್ವಹಣೆನ ಹೊಂದಿರುತ್ತೆ, ಯಾವುದೇ ಕೇಂದ್ರೀಕರಿಸುವ ಸಾಧನ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ, ಎಲ್ಲಿ ಬೇಕಾದ್ರೂ ಅದನ್ನು ಸುಲಭವಾಗಿ ಸಾಗಾಣಿಕೆ ಮಾಡ್ಬೋದು. ಇವು ಸೌರಕೋಶದ ಅನುಕೂಲಗಳು. ಇನ್ನು ಮುಂದಿನ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವು ಸಮನಾಗಿರಲು ಕಾರಣವೇನು ಅಂತೇಳಿ ಪ್ರಶ್ನೆ ಇದೆ. ನಿಮ್ಮೆಲ್ರಿಗೂ ಈ ಪ್ರಶ್ನೆ ಗೊತ್ತಿದೆ ಅಂತ ಭಾವಿಸ್ತೀನಿ, ಯಾಕೆಂದರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವಂತಹ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತೇಳಿ ಕರಿತೀವಿ. ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವಂತಹ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಕರಿತೀವಿ. ಈ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳರೇಖೆಗಳಂತಿರ್ತವೆ. ಈ ರೀತಿ ಸಮಾಂತರ ಸರಳರೇಖೆಗಳ ಥರ ಕಾಂತೀಯ ಬಲರೇಖೆಗಳು ಇರೋದರಿಂದ ಕಾಂತಕ್ಷೇತ್ರವು ಸಮನಾಗಿರಲು ಕಾರಣ ಆಗಿದೆ. ಇನ್ನು ಮುಂದಿನ ಮೇನ್ ಅಂದರೆ 3 ಅಂಕದ ಪ್ರಶ್ನೆಗೆ ಹೋಗೋಣ. ಅಂದರೆ 8ನೆಯ ಪ್ರಶ್ನೆ, ಒಂದು ವಸ್ತುವನ್ನು ಪೀನ ಮಸೂರದ ಈ ಕೆಳಗಿನ ಸ್ಥಾನದಲ್ಲಿಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದರೆ, ಅದರಲ್ಲಿ ಪ್ರಧಾನ ಸಂಗಮ F1ನಲ್ಲಿ 2Fನಿಂದ ಹೊರಗೆ ಯಾವ ರೀತಿ ಪ್ರತಿಬಿಂಬ ಉಂಟಾಗುತ್ತೆ ಅಂತೇಳಿ ರೇಖಾಚಿತ್ರ ಬರೀರಿ ಅಂತೇಳಿ ಈ ಚಿತ್ರಗಳನ್ನ ನೀವೆಲ್ಲ ಬರೆದಿರ್ತೀರ. ಇನ್ನು ಮುಂದಿನ ಪ್ರಶ್ನೆ, 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತೆ. 1 ಕಿಲೋವ್ಯಾಟ್ ಪರ್ ಅವರ್ಗೆ 3 ಇರುವಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವಂತಹ ಶಕ್ತಿಯ ಮೌಲ್ಯ ಎಷ್ಟು ಅಂತ ಪ್ರಶ್ನೆ ಇದೆ.
ಮೊದಲಿಗೆ ನಾವು 30 ದಿನಗಳವರೆಗೆ ರೆಫ್ರಿಜರೇಟರ್ ಬಳಸಿದಂಥ ಒಟ್ಟು ಶಕ್ತಿನ ಕಂಡುಹಿಡಿಯೋಣ. 400 ವ್ಯಾಟ್ ಇಂಟು 8 ಗಂಟೆ ಇಂಟು 30 ದಿನ. 8 ಗಂಟೆಗಳ ಕಾಲ ದಿನ ಕೆಲಸ ಮಾಡುತ್ತೆ. 400 ವ್ಯಾಟ್ ಇರುವಂಥ ರೆಫ್ರಿಜರೇಟರ್ 30 ದಿನ ಅಂದರೆ ಆ ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ 96,000 ವ್ಯಾಟ್ ಅವರ್ ಆಯಿತು. ಅದನ್ನು ನಾವು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದಾಗ ಅದು 96 ಕಿಲೋ ವ್ಯಾಟರ್ ಪರ್ ಅವರ್ ಆಗುತ್ತೆ. ಹಾಗೆ 1 ಕಿಲೋ ವ್ಯಾಟರ್ಗೆ 3 ರೂಪಾಯಿ ಆಯಿತು ಅಂದರೆ 30 ದಿನಗಳವರೆಗೆ ಎಷ್ಟು ಶಕ್ತಿನ ಬಳಸಿದೆ ಅಂತಂದರೆ 96 ಇಂಟು 3 ರೂಪಾಯಿನ ಮಲ್ಟಿಪ್ಲೈ ಮಾಡಿದರೆ ಅಲ್ಲಿಗೆ 288 ರೂಪಾಯಿ ಬರುತ್ತೆ. 288 ರೂಪಾಯಿ. ಇದು ಸರಿಯಾದಂತಹ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಅದರಲ್ಲಿ ಸಬ್ ಕ್ವಶನ್ಸ್ ಇದೆ. ಅದರಲ್ಲಿ ಎ, ವಿಭವಾಂತರವನ್ನು ರೋಧಕ್ಕೆ ಸಮಾಂತರವಾಗಿ ಜೋಡಿಸಿರುತ್ತಾರೆ ಏಕೆ? ಯಾಕಪ್ಪ ಅಂದರೆ ವಿಭವಾಂತರದ ಎರಡೂ ತುದಿಗಳಲ್ಲಿ ಒಂದೇ ರೀತಿಯ ವಿಭವಾಂತರವನ್ನು ಪಡಿಬೇಕು ಅಂತೇಳಿ ಯಾವಾಗಲೂ ಸಹ ಸಮಾಂತರವಾಗಿ ಜೋಡಿಸ್ತಾರೆ. ಜೊತೆಗೆ ವೋಲ್ಟ್ ಮೀಟರ್ ಹೆಚ್ಚು ಆಂತರಿಕವಾದಂತಹ ರೋಧವನ್ನು ಹೊಂದಿರುತ್ತೆ, ಹಾಗಾಗಿ ಸಮಾಂತರವಾಗಿ ಜೋಡಣೆಯನ್ನು ಮಾಡಿರ್ತಾರೆ. ಇನ್ನು ಇದರಲ್ಲಿ ಎರಡನೇ ಪ್ರಶ್ನೆ, ಇವುಗಳ ಅಂತಾರಾಷ್ಟ್ರೀಯ ಏಕಮಾನ ತಿಳಿಸಿ ಅಂತ ಕೇಳಿದರೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪೇರ್, ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಅಂತೇಳಿ. ಇನ್ನು ಇದರಲ್ಲಿ ಸಬ್ ಕ್ವಶನ್ ಸಿ, ಇವುಗಳ ವಿದ್ಯುತ್ ಉಪಕರಣಗಳನ್ನು ರಿಪೇರಿ ಮಾಡುವವರು ರಬ್ಬರ್ ಗ್ಲೌಸ್ ಬಳಸುತ್ತಾರೆ ಏಕೆ ಅಂತ ಪ್ರಶ್ನೆ ಇದೆ. ಯಾಕೆಂದರೆ ರಬ್ಬರ್ ಒಂದು ಅವಾಹಕ ವಸ್ತು, ಹೀಗಾಗಿ ಯಾವುದೇ ರೀತಿಯ ವಿದ್ಯುತ್ ಅವಘಡಗಳನ್ನು ತಪ್ಪಿಸ್ಬೇಕು ಅಂಥೇಳಿ, ಅವಘಡಗಳು ಉಂಟಾಗಬಾರ್ದು ಅಂಥೇಳಿ ರಬ್ಬರ್ ಗ್ಲೌಸ್ಗಳನ್ನ ಬಳಸಿರ್ತಾರೆ. ಇದರಲ್ಲಿ ಮತ್ತೆ ಚಾಯ್ಸ್ ಕೊಟ್ಟಿದ್ದಾರೆ, ಆಂತರಿಕ ಆಯ್ಕೆ ಪ್ರಶ್ನೆ ಅಥವಾ ರೋಧ ಎಂದರೇನು, ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ಹೆಸರಿಸಿ ಅಂತೇಳಿ. ರೋಧ ಅಂತಂದೇನಪ್ಪ ಅಂದರೆ ವಾಹಕದಲ್ಲಿ ಪ್ರವಹಿಸುವಂತಹ ಆವೇಶಗಳ ಪ್ರವಾಹವನ್ನು ಪ್ರತಿರೋಧಿಸುವಂತಹ ಗುಣವನ್ನು ರೋಧ ಅಂತ ಕರಿತೀವಿ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂದರೆ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ, ಇವುಗಳ ಮೇಲೆ ವಾಹಕದ ರೋಧ ಅವಲಂಬಿಸಿರುತ್ತೆ. ಇನ್ನು ಇದರಲ್ಲಿ ಎರಡನೇ ಪ್ರಶ್ನೆ ಕೇಳಿದರೆ ಮಿಶ್ರಲೋಹಗಳನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುತ್ತಾರೆ ಏಕೆ ಅಂತೇಳಿ. ಕಾರಣ ಏನಪ್ಪ ಅಂದರೆ ಮಿಶ್ರಲೋಹಗಳ ರೋಧಶೀಲತೆ ಜಾಸ್ತಿ ಇರುತ್ತೆ, ಅದರಲ್ಲಿರುವಂತಹ ಘಟಕ ಲೋಹಗಳಿಗಿಂತ ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರೋದ್ರಿಂದ ಮಿಶ್ರಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತೀವಿ. ಇನ್ನು ಮುಂದಿನ 5ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಅಂಕದ ಪ್ರಶ್ನೆಗಳು. ಇಲ್ಲಿ ಅದರಲ್ಲಿ 11ನೇ ಕ್ವಶನಲ್ಲಿ ಸಬ್ ಕ್ವಶನ್ ಎ, ಬೆಳಕಿನ ಪ್ರತಿಫಲನ ಹಾಗೂ ಬೆಳಕಿನ ವಕ್ರೀಭವನಗಳಿಗಿರುವಂತಹ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ. ಬೆಳಕಿನ ಪ್ರತಿಫಲನ ಅಂದರೆ ಬೆಳಕಿನ ಕಿರಣ ಒಂದು ನುಣುಪಾದಂತಹ ಮೇಲ್ಮೈಗೆ ತಾಗಿ ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವಂತಹ ವಿದ್ಯಮಾನವನ್ನು ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ದರ್ಪಣ ಅಂದರೆ ಕನ್ನಡಿ. ಬೆಳಕಿನ ವಕ್ರೀಭವನ ಅಂತಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಓರೆಯಾಗಿ ಚಲಿಸುವಂತಹ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಉದಾಹರಣೆ ಪಾರದರ್ಶಕ ವಸ್ತುಗಳಂತಹ ಮಸೂರ, ನೀರು ಇತ್ಯಾದಿ. ಇನ್ನು ಇದರಲ್ಲಿ ಎರಡನೇ ಕ್ವಶನ್ ಕೇಳಿದರೆ ವಕ್ರೀಭವನ ಸೂಚ್ಯಾಂಕ ಅವಲಂಬಿಸಿರುವ ಅಂಶಗಳು ಯಾವುವು, ಗಾಜಿನ ವಕ್ರೀಭವನ ಸೂಚ್ಯಾಂಕ ಎಷ್ಟು ಅಂತೇಳಿ. ವಕ್ರೀಭವನ ಸೂಚ್ಯಾಂಕ ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂತಂದರೆ ಮಾಧ್ಯಮದ ವಸ್ತು ವಿನ್ಯಾಸ, ಮಾಧ್ಯಮದ ಸಾಂದ್ರತೆ, ಬೆಳಕಿನ ಬಣ್ಣ ಅಥವಾ ತರಂಗ ದೂರ ಅಂತ ಕರಿತೀವಿ. ಇನ್ನು ಗಾಜಿನ ವಕ್ರೀಭವನ ಸೂಚ್ಯಾಂಕ ಎಷ್ಟಪ್ಪ ಅಂದರೆ 1.65. ಇಲ್ಲಿ ಮತ್ತೊಂದು ಆಂತರಿಕ ಆಯ್ಕೆಯನ್ನು ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ಅದರಲ್ಲಿ ಫಸ್ಟ್ ಕ್ವಶನ್, ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳಿಗಿರುವಂತಹ ವ್ಯತ್ಯಾಸವನ್ನು ಬರೀರಿ ಅಂತೇಳಿ. ಸತ್ಯ ಪ್ರತಿಬಿಂಬವನ್ನು ಪರದೆ ಮೇಲೆ ಪಡಿಬೋದು, ಮಿಥ್ಯ ಪ್ರತಿಬಿಂಬವನ್ನು ಪರದೆ ಮೇಲೆ ಪಡೆಯೋಕ್ಕೆ ಸಾಧ್ಯ ಆಗಲ್ಲ. ಸತ್ಯ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿ ಉಂಟಾದರೆ ಮಿಥ್ಯ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತೆ. ಇಲ್ಲಿ ಸತ್ಯ ಪ್ರತಿಬಿಂಬ ತಲೆ ಕೆಳಗಾದಂತಹ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ ನೇರವಾದಂತಹ ಪ್ರತಿಬಿಂಬ. ಇದರಲ್ಲಿ ಎರಡನೇ ಪ್ರಶ್ನೆ, ಸಮತಲ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದರೆ. ಇಲ್ಲಿ ಸಮತಲ ದರ್ಪಣದಲ್ಲಿ ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತೆ, ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತೆ, ಪಾರ್ಶ್ವಪಲ್ಲಟವನ್ನು ಹೊಂದಿರುತ್ತೆ, ವಸ್ತುವಿನ ದೂರಕ್ಕೆ ಪ್ರತಿಬಿಂಬದ ದೂರ ಸಮನಾಗಿರುತ್ತದೆ. ಇವು ಸಮತಲ ದರ್ಪಣದ ಅಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ಲಕ್ಷಣಗಳು. ಇನ್ನು 6ನೇ ಮೇನ್,
ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 5 ಅಂಕದ ಪ್ರಶ್ನೆ ಇದೆ. ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿ ಉಪಯೋಗಿಸಿ ಹೇಗೆ ಗುರುತಿಸುವಿರಿ ಎಂಬುದನ್ನು ಪ್ರಯೋಗದ ಮೂಲಕ ವಿವರಿಸಿ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಪ್ರಶ್ನೆ ಇದೆ. ಈ ಪ್ರಯೋಗಕ್ಕೆ ಬೇಕಂತ ವಸ್ತುಗಳು, ಒಂದು ದಂಡಕಾಂತ, ಇನ್ನೊಂದು ದಿಕ್ಸೂಚಿ, ಒಂದು ಡ್ರಾಯಿಂಗ್ ಶೀಟ್. ದಂಡಕಾಂತವನ್ನು ತೆಗೆದುಕೊಂಡು ಬಿಳಿ ಹಾಳೆಯ ಮೇಲಿಟ್ಟು ಅದರ ಸೀಮಾರೇಖೆಯನ್ನು ಗುರುತಿಸಬೇಕು. ಗುರುತಿಸಿದಾದ್ಮೇಲೆ ದಿಕ್ಸೂಚಿಯನ್ನು ದಂಡಕಾಂತರ ಉತ್ತರ ಧ್ರುವದ ಬಳಿ ಇಟ್ಕೊಂಡು ಅದನ್ನು ಚಲಿಸ್ತಾ ಹೋಗಬೇಕು. ಆಗೇನಾಗುತ್ತಪ್ಪ ಅಂದರೆ ದಿಕ್ಸೂಚಿಯ ಧ್ರುವ ದಂಡಕಾಂತರ ಉತ್ತರ ಧ್ರುವದ ಕಡೆಗೆ ತಿರುಗುತ್ತೆ. ನಂತರ ದಂಡಕಾಂತವನ್ನು ಎರಡೂ ತುದಿಗಳ ನಡುವೆ ನಾವು ಹಂತವಾಗಿ ಚಲಿಸಿ ಅಲ್ಲಿ ಉಂಟಾಗುವಂತಹ ಬಿಂದುಗಳನ್ನು ಗುರುತಿಸಿ ಆ ಗುರುತಿಸಿದಂತಹ ಬಿಂದುಗಳನ್ನ ವಕ್ರರೇಖೆಯನ್ನು ಸೇರಿಸ್ತಾ ಹೋಗಬೇಕು. ಇದನ್ನು ನಾವು ಕಾಂತೀಯ ಬಲರೇಖೆಗಳಂತ ಕರಿತೀವಿ. ಇದೇ ವಿಧಾನವನ್ನು ಅನುಸರಿಸಿ ಸಾಧ್ಯವಾದಷ್ಟು ಅನೇಕ ಕಾಂತೀಯ ಬಲರೇಖೆಗಳನ್ನ ಪಡಿಬೋದು. ಇನ್ನು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಏನು ಅಂತ ನೋಡೋದಾದರೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಉತ್ತರ ಧ್ರುವದಲ್ಲಿ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಇವು ಆವೃತ ಜಾಲಗಳು. ಇಲ್ಲಿವರೆಗೂ ನಾವು ಭೌತಶಾಸ್ತ್ರವನ್ನು ನೋಡಿದ್ವಿ. ಈಗ ರಸಾಯನಶಾಸ್ತ್ರ ಪ್ರಶ್ನೆಗಳಿಗೆ ಬರೋಣ. 7ನೇ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು. ಅದರಲ್ಲಿ 13ನೇ ಪ್ರಶ್ನೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಈ ಲೋಹಗಳಿಗೆ ಸಂಬಂಧಿಸಿದಂತೆ ಸರಿಯಾದಂತಹ ಹೇಳಿಕೆಯನ್ನು ಬರೆಯಿರಿ ಎಂದು ಕೇಳಿದರೆ, ಕಡಿಮೆ ಸಾಂದ್ರತೆ ಹೊಂದಿವೆ, ಕಡಿಮೆ ಕರಗುವ ಬಿಂದು ಹೊಂದಿವೆ, ಚಾಕುವಿನಿಂದ ಸುಲಭವಾಗಿ ಕತ್ತರಿಸುವುದು ಮೇಲಿನ ಎಲ್ಲವೂ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಈ ಮೂರು ಸಹ ಈ ಮೇಲಿನ ಎಲ್ಲ ಲಕ್ಷಣಗಳನ್ನ ಹೊಂದಿರುತ್ತವೆ. ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ. ಇನ್ನು ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 2-8-8-1 ಮತ್ತು ವೈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 2-8-7 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವಂತಹ ಬಂಧದ ವಿಧ ಕೋಲೆಂಟ್, ಹೈಡ್ರೋಜನ್, ಲೋಹೀಯ, ಅಯಾನಿಕ್ ಬಂಧ ಅಂತೇಳಿ. 2-8-8-1 ಅಂದರೆ ಪೊಟ್ಯಾಷಿಯಂ, 2-8-7 ಅಂದರೆ ಕ್ಲೋರಿನ್. ಪೊಟ್ಯಾಷಿಯಂ ಮತ್ತು ಕ್ಲೋರಿನ್ ಮಧ್ಯೆ ನಡೆಯುವಂಥದ್ದು ಅಯಾನಿಕ್ ಬಂಧ. ಹೀಗಾಗಿ ಸರಿಯಾದಂಥ ಉತ್ತರ ಅಯಾನಿಕ್ ಬಂಧ. ಇನ್ನು 8ನೇ ಮೇನ್ 1 ಅಂಕದ ಪ್ರಶ್ನೆಗಳು. ಅದರಲ್ಲಿ 15ನೇ ಪ್ರಶ್ನೆ ಪ್ರಬಲ ಆಮ್ಲಗಳ pH ಮೌಲ್ಯದಲ್ಲಿ ಯಾವ ಅಯಾನುಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಅಂತೇಳಿ. ಸಾಮಾನ್ಯವಾಗಿ ಪ್ರಬಲ ಆಮ್ಲಗಳ pH ಅಂತಂದರೆ ಅಲ್ಲಿ ಹೈಡ್ರಾಕ್ಸಿಲ್ ಅಯಾನುಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಂತೇಳಿ. 14ನೇ ಪ್ರಶ್ನೆ ಮೆಂಡಲೀವ್ರವರ ಆವರ್ತಕ ನಿಯಮವನ್ನು ನಿರೂಪಿಸಿ ಅಂತೇಳಿದೆ. ಧಾತುವಿನ ಗುಣಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಧಾತುವಿನ ಗುಣಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತೇಳಿ. ಇನ್ನು 17ನೇ ಪ್ರಶ್ನೆ ಇದೆ ಧಾತುಗಳ ಪರಮಾಣು ಗಾತ್ರ ಆವರ್ತದಲ್ಲಿ ಮತ್ತು ಗುಂಪಿನಲ್ಲಿ ಹೇಗೆ ಬದಲಾಗುತ್ತೆ ಅಂತೇಳಿ. ಪರಮಾಣು ಗಾತ್ರ ಆವರ್ತದಲ್ಲಿ ಕಡಿಮೆ ಆಗುತ್ತೆ ಮತ್ತು ಗುಂಪಿನಲ್ಲಿ ಜಾಸ್ತಿ ಆಗುತ್ತೆ. ಅಂದರೆ ಮೇಲಿಂದ ಕೆಳಗೆ ಹೋದಂತೆ ಜಾಸ್ತಿ ಆಗುತ್ತೆ, ಎಡದಿಂದ ಬಲಕ್ಕೆ ಹೋದಂತೆ ಕಡಿಮೆ ಆಗುತ್ತೆ ಅಂತೇಳಿ. ಇನ್ನು 18ನೇ ಪ್ರಶ್ನೆ ಇದೆ ಲೋಹ ಬಗಳಿಗೆ ಉದಾಹರಣೆ ಕೊಡಿ ಅಂತೇಳಿ. ಲೋಹ ಬಗಳಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್ ಇವೆಲ್ಲವೂ ಸಹ ಬರ್ತವೆ. ಇನ್ನು 2 ಅಂಕದ ಪ್ರಶ್ನೆಗಳು. ಅದರಲ್ಲಿ 19ನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತೇಳಿ. ಅದರ 1 H2 + Cl2 ಆರೋಮಾರ್ಕ್ HCl ಅಂತೇಳಿ. ಅಲ್ಲಿ HCl ಪಕ್ಕ 2 ಹಾಕಿದರೆ ಆವಾಗ ಇದು ಬ್ಯಾಲೆನ್ಸ್ ಆಗುತ್ತೆ. ಇನ್ನು 2ನೇದಿದೆ ಈಕ್ವೇಷನ್ KBr ಪೊಟ್ಯಾಷಿಯಂ ಬ್ರೋಮೈಡ್ ಪ್ಲಸ್ BaI ಬೇರಿಯಂ ಹೈಡ್ರೈಡ್ ಗಿವಿಂಗ್ ಎಸ್ ಟು BaBr2 ಬೇರಿಯಂ ಬ್ರೋಮೈಡ್ ಪ್ಲಸ್ AI ಪೊಟ್ಯಾಷಿಯಂ ಅಯೋಡೈಡ್ ಅಂತೇಳಿ. ಅಲ್ಲಿ ನಾವು KBr 2 ಹಾಕಿದರೆ ಅಲ್ಲಿಗೆ ಅದು ಈಕ್ವೇಷನ್ ಮತ್ತು ಈ ಕಡೆ KI ಉತ್ಪನ್ನಗಳಲ್ಲಿ 2 ಹಾಕಿದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ I ಹತ್ರ I2 ಆಗಬೇಕು. ಇನ್ನು 20ನೇ ಪ್ರಶ್ನೆ ಇದೆ ರಚನಾ ಸಮಾಂಗಿಗಳು ಎಂದರೇನು? ಸಮಾಂಗತೆ ತೋರುವಂಥ ಆಲ್ಕೇನ್ನ ಮೊದಲ ಸದಸ್ಯನನ್ನು ಹೆಸರಿಸಿ ಅಂತೇಳಿದೆ. ರಚನಾ ಸಮಾಂಗಿಗಳು ಅಂದರೆ ಒಂದೇ ಅಣುಸೂತ್ರವನ್ನು ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿರುವಂತಹ ಸಾವಯವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಮೊದಲ ಸದಸ್ಯ ಯಾರಪ್ಪ ಅಂದರೆ ಬ್ಯೂಟೇನ್. ಇಲ್ಲಿ ಮತ್ತೊಂದು ಆಂತರಿಕ ಆಯ್ಕೆಯ ಪ್ರಶ್ನೆ ಕೊಟ್ಟಿದ್ದಾರೆ. ಅಥವಾ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದರೇನು ಉದಾಹರಣೆ ಕೊಡಿ ಅಂತೇಳಿ. ಏಕಬಂಧದಿಂದ ಮಾಡಲ್ಪಟ್ಟಂತಹ ಹೈಡ್ರೋಕಾರ್ಬನ್ಗಳಿಗೆ
ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂತ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಆಲ್ಕೇನ್ಗಳು. ಇನ್ನು 21ನೇ ಪ್ರಶ್ನೆ ಇದೆ. ಪ್ರದೀಪ ತನ್ನ ಪ್ರಯೋಗಾಲಯದಲ್ಲಿ ಎ ಮತ್ತು ಬಿ ಎಂಬ ಎರಡು ಪ್ರಣಾಳಗಳನ್ನು ತೆಗೆದುಕೊಂಡು ಎ ಪ್ರಣಾಳಕ್ಕೆ ಕಬ್ಬಿಣದ ಮೂಳೆ ಕಬ್ಬಿಣ ಸಲ್ಫೇಟ್ ದ್ರಾವಣವನ್ನು ಹಾಕ್ತಾನೆ. ಬಿ ಪ್ರಣಾಳಕ್ಕೆ ಕಬ್ಬಿಣದ ಮೂಳೆ ಹಾಗೂ ಕಬ್ಬಿಣದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹಾಕಿದ್ದಾನೆ. ಹಾಗಾದರೆ ಯಾವ ದ್ರಾವಣದಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ ಅಂತೇಳಿ. ಸೊ ಎ ದ್ರಾವಣದಲ್ಲಿ ಕಬ್ಬಿಣದ ಮೂಳೆ ಕಬ್ಬಿಣದ ಸಲ್ಫೇಟ್ ದ್ರಾವಣ ಇರುತ್ತೆ. ಬಿ ಪ್ರಣಾಳದಲ್ಲಿ ಕಬ್ಬಿಣದ ಮೂಳೆ ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ ಇರುತ್ತೆ. ಬಿ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ, ಅಂದರೆ ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತೆ. ಯಾಕೆಂದರೆ ಕಬ್ಬಿಣ ತಾಮ್ರದ ದ್ರಾವಣದಿಂದ ತಾಮ್ರವನ್ನು ಬೇರ್ಪಡಿಸ್ತದೆ, ಅಂದರೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಬೇರ್ಪಡಿಸ್ತದೆ. ಯಾಕೆಂದರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾದಂತಹ ಧಾತು. ಇನ್ನು 10ನೇ ಮ್ಯಾಂಗೋವನ 22ನೇ ಪ್ರಶ್ನೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ ಚಿತ್ರವನ್ನು ಬರೀರಿ ಅಂತೇಳಿ ನೀವೆಲ್ಲೂ ಸಹ ಬರೆದಿರ್ತೀರ. ಇನ್ನು 23ನೇ ಪ್ರಶ್ನೆ ಇದೆ. ಕಾರ್ಬನ್ನ ವೇಲೆನ್ಸಿ ಎಷ್ಟು? ಕಾರ್ಬನ್ ಅಸಂಖ್ಯಾತ ಸಂಯುಕ್ತಗಳನ್ನ ಉಂಟು ಮಾಡೋಕ್ಕೆ ಕಾಣುವಂಥ ಎರಡು ಗುಣಗಳು ಯಾವುವು ಅಂತೇಳಿ. ಕಾರ್ಬನ್ ವೇಲೆನ್ಸಿ 4. ಕಾರ್ಬನ್ ಅತಿ ಹೆಚ್ಚು ಸಂಯುಕ್ತಗಳನ್ನ ಉಂಟು ಮಾಡೋಕ್ಕೆ ಕಾರಣ ಕೆಟನೀಕರಣ, ಟೆಟ್ರಾವೇಲೆನ್ಸಿ, ಸಮಾಂಗತೆ ಇವೆಲ್ಲವೂ ಸಹ. ಜೊತೆಗೆ ಇಲ್ಲಿ ಆಂತರಿಕ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಬ್ಯೂಟೇನ್, ಪ್ರೊಫೆನೋಯಿಕ್ ಆಮ್ಲ, ಬೆಂಜಿನ ರಚನಾ ಸೂತ್ರವನ್ನು ಬರೀರಿ ಅಂತೇಳಿ ಇಲ್ಲಿ 3 ಸಹ ಕೊಟ್ಟಿದ್ದೀವಿ ನೋಡಿ. ಇನ್ನು 24ನೇ ಪ್ರಶ್ನೆ ಇದೆ. ನೀರಿನಲ್ಲಿ ಆಮ್ಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸುತ್ತಿರುವಂಥ ಚಿತ್ರವನ್ನು ಬರೀರಿ ಅಂತೇಳಿ ಸುಲಭವಾದಂಥ ಚಿತ್ರ, ನೀವೆಲ್ಲೂ ಸಹ ಬರೆದಿರ್ತೀರ. ಇನ್ನು 11ನೇ ಮೇನ್. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಅದರಲ್ಲಿ ಎ ಪ್ರಶ್ನೆ ಇದೆ, ಅಂದರೆ 25ನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ. ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಪ್ರವಹಿಸುವುದಿಲ್ಲ, ದ್ರವಿಸಿದ ಸ್ಥಿತಿಯಲ್ಲಿ ಉತ್ತಮ ವಾಹಕಗಳು ಏಕೆ? ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತವೆ. ಘನಸ್ಥಿತಿಯಲ್ಲಿ ಅಯಾನುಗಳು ಉಂಟಾಗಲ್ಲ. ಆದರೆ ಅಯಾನಿಕ್ ಸಂಯುಕ್ತಗಳು ಯಾವಾಗ ನೀರಿನಲ್ಲಿ ಕರಗ್ತವೋ ಆಗ ಅಯಾನುಗಳು ಉಂಟಾಗ್ತವೆ. ಈ ಅಯಾನುಗಳು ಉತ್ತಮ ವಾಹಕತೆಗೆ ಕಾರಣ ಆಗಿದ್ದಾವೆ. ಇನ್ನು ಅದರಲ್ಲಿ 2ನೇ ಆಯ್ಕೆ. ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆನ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಮೂಲಕ ಬರೀರಿ ಅಂತೇಳಿ ಸೋಡಿಯಂ ಕ್ಲೋರಿನ್ ಪರಮಾಣು ರಚನೆ ಚಿತ್ರ ಬರೆದು ಯಾವ ರೀತಿ ಅಯಾನಿಕ್ ಬಂಧ ಉಂಟಾಗುತ್ತೆ ಅಂತೇಳಿ ಬರೀಬೇಕಾಗುತ್ತೆ. ಎಲೆಕ್ಟ್ರಾನ್ನ ಸಂಪೂರ್ಣ ವರ್ಗಾವಣೆಯಿಂದ ಉಂಟಾಗುವಂಥ ಬಂಧವನ್ನು ಅಯಾನಿಕ್ ಬಂಧ ಅಂತ ಕರಿತೀವಿ. ಇಲ್ಲಿ ಸೋಡಿಯಂ ತನ್ನಲ್ಲಿರುವಂಥ 1 ಹೆಚ್ಚುವರಿ ಎಲೆಕ್ಟ್ರಾನ್ನ ಕ್ಲೋರಿನ್ಗೆ ಕೊಡುತ್ತೆ. ಕ್ಲೋರಿನ್ 1 ಹೆಚ್ಚುವರಿ ಎಲೆಕ್ಟ್ರಾನ್ನ ಪಡೆದುಕೊಂಡು ಅದು ಅಷ್ಟಕ ವಿನ್ಯಾಸವನ್ನು ಹೊಂದಿ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುತ್ತೆ. ಈಗ ಸಿ ವಿಭಾಗಕ್ಕೆ ಅಂದರೆ ಜೀವವಿಜ್ಞಾನಕ್ಕೆ ಹೋಗೋಣ. ಅದರಲ್ಲಿ ಬಹುಆಯ್ಕೆಯ ಪ್ರಶ್ನೆ, ಅಂದರೆ 12ನೇ ಮೇನಲ್ಲಿ 26ನೇ ಪ್ರಶ್ನೆ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಗಿಡುಗ ಈ ಆಹಾರ ಸರಪಳಿಯಲ್ಲಿ ಉತ್ಪಾದಕ ಪೋಷಣಾಸ್ತ್ರ ಯಾವುದು ಅಂತೇಳಿ ಕೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಸಸ್ಯಗಳು ಸಹ ಉತ್ಪಾದಕರೇ, ಹೀಗಾಗಿ ಹುಲ್ಲು ಸರಿಯಾದಂತಹ ಉತ್ತರ. ಇನ್ನು 27ನೇ ಪ್ರಶ್ನೆ ಇದೆ. ಜೀವಕೋಶದ ಹೊರಗಿನ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡೋದು ಯಾವುದು ಅಂತೇಳಿ. ಆಪ್ಷನ್ಸ್: ಕೆಂಪು ರಕ್ತ ಕಣ, ಅರೆವ್ಯಾಪ್ಯ ಪೊರೆ, ಅಂಗಾಂಶ ದ್ರವ, ರಕ್ತ ಅಂತಿದೆ. ಇಲ್ಲಿ ಅಂಗಾಂಶ ದ್ರವ ಏನು ಮಾಡುತ್ತಪ್ಪ ಅಂದರೆ ಜೀವಕೋಶದ ಹೊರಗಿನ ಅಧಿಕ ದ್ರವ ಪದಾರ್ಥವನ್ನು ಮತ್ತೊಂದು ಸಲ ರಕ್ತಕ್ಕೆ ಹರಿಯುವಂತೆ ಮಾಡುತ್ತೆ. ಹೀಗಾಗಿ ಅಂಗಾಂಶ ದ್ರವ ಸರಿಯಾದಂತಹ ಉತ್ತರ. ಇನ್ನು 28ನೇ ಪ್ರಶ್ನೆ ಇದೆ. ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವಂತಹ ಭಾಗ ಅಂತೇಳಿ. ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವಂಥ ಭಾಗ ಯಾವುದಪ್ಪ ಅಂದರೆ ಮೆದುಳು ಬಳ್ಳಿ. ಹಠಾತ್ತನೆ ಉಂಟಾಗುವಂತಹ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಉಂಟು ಮಾಡಿದ್ರೆ ಪರಾವರ್ತಿತ ಪ್ರತಿಕ್ರಿಯೆ. ಇದರ ಕೇಂದ್ರ ಸ್ಥಾನ ಯಾವುದಪ್ಪ ಅಂದರೆ ಮೆದುಳು ಬಳ್ಳಿ. ಇನ್ನು 29ನೇ ಪ್ರಶ್ನೆ. ಅಳಿದು ಹೋದ ಜೀವಿಗಳ ಅವಶೇಷಗಳಿಗೆ ಏನಂತ ಕರಿತೀವಿ ಅಂತೇಳಿ. ಅಳಿದು ಹೋದ ಜೀವಿಗಳ ಅವಶೇಷಗಳು ಆಪ್ಷನ್ ಕೊಟ್ಟಿದ್ದಾರೆ. ಪಳೆಯುಳಿಕೆ, ಕಾರ್ಯರೂಪ್ಯಾಂಗ, ರಚನಾರೂಪ್ಯಾಂಗ, ಅರ್ಜಿತ ಲಕ್ಷಣಗಳು ಅಂತೇಳಿ. ಅಳಿದು ಹೋದ ಜೀವಿಗಳ ಸಂರಕ್ಷಿಸಲ್ಪಟ್ಟಂತಹ ಅವಶೇಷಗಳನ್ನ ನಾವು ಪಳೆಯುಳಿಕೆಗಳು ಅಂತ ಕರಿತೀವಿ. ಇನ್ನು 13ನೇ ಮೇನ್ 1 ಅಂಕದ ಪ್ರಶ್ನೆಗಳು. ಓಝೋನ್ ಶಿಥಿಲದಿಂದಾಗಿ ಮಾನವರಲ್ಲಿ ಉಂಟಾಗುವಂಥ ಕಾಯಿಲೆ ಯಾವುದು ಅಂತೇಳಿ. ಯಾವಾಗ ಓಝೋನ್ ಪದರ ಶಿಥಿಲ ಆಗುತ್ತೋ ಆಗ ಸೂರ್ಯನ ಕಿರಣಗಳು ಅಂದರೆ ಹಾನಿಕಾರಕ ನೇರಳಾತೀತ ಕಿರಣಗಳು ನೇರವಾಗಿ ಮನುಷ್ಯನ ಚರ್ಮದ ಮೇಲೆ ಬೀಳೋದ್ರಿಂದ ಆ ಮನುಷ್ಯನಿಗೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತೆ ಅಂತೇಳಿ. ಇನ್ನು 31ನೇ ಪ್ರಶ್ನೆ ಇದೆ. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆಗಳಿರುವಂಥ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ.
ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವಂತಹ ಶ್ವಾಸಕ್ರಿಯೆಗೆ ಆಮ್ಲಜನಕ ಸಹಿತ ಶ್ವಾಸಕ್ರಿಯೆ ಅಂತ ಕರಿತೀವಿ. ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂತಹ ಶ್ವಾಸಕ್ರಿಯೆಗೆ ಆಮ್ಲಜನಕ ರಹಿತ ಶ್ವಾಸಕ್ರಿಯೆ ಅಂತ ಕರಿತೀವಿ. ಇನ್ನು 14ನೇ ಮೇನ್ 2 ಅಂಕದ ಪ್ರಶ್ನೆಗಳು. ನೆಫ್ರಾನ್ ರಚನೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಮೂತ್ರಜನಕಾಂಗದ ರಚನಾತ್ಮಕ ಹಾಗೂ ಕ್ರಿಯಾತ್ಮಕ ಘಟಕವನ್ನು ನೆಫ್ರಾನ್ ಅಂತ ಕರಿತೀವಿ. ಪ್ರತಿಯೊಂದು ಮೂತ್ರಪಿಂಡ ಅಸಂಖ್ಯಾತ ಮಿಲಿಯನ್ ಸಂಖ್ಯೆಯ ನೆಫ್ರಾನ್ಗಳನ್ನ ಒಳಗೊಂಡಿರುತ್ತೆ. ಪ್ರತಿಯೊಂದು ನೆಫ್ರಾನ್ ಮೂತ್ರಪಿಂಡದ ಕಾರ್ಪಸ್ಕಲ್ ಅಂತ ಹೊಂದಿರುತ್ತೆ. ಇದನ್ನು ಮಾಲ್ಫಿಜಿಯನ್ ಕಾರ್ಪಸ್ಕಲ್ ಮತ್ತು ಮೂತ್ರಪಿಂಡದ ಕೊಳವೆ ಅಂತ ಕರಿತೀವಿ. ಈ ಮೂತ್ರಪಿಂಡದ ಕೊಳವೆ ಆಕಾರವನ್ನು ಟ್ಯೂಬುಲ್ ಅಂತ ಕರಿತೀವಿ. ಇದು ನೇರವಾಗಿ ಮೂತ್ರಪಿಂಡದ ಕಾರ್ಪಸ್ಕಲ್ಗೆ ಸಂಪರ್ಕವನ್ನು ಹೊಂದಿರುತ್ತೆ. ಈ ಮೂತ್ರಪಿಂಡದ ಕಾರ್ಪಸ್ಕಲ್ ಗ್ಲೊಮರುಲಸ್ ಮತ್ತು ಬೌಮನ್ ಕ್ಯಾಪ್ಸುಲನ್ನು ಹೊಂದಿರುತ್ತೆ. ಇದು 2ನೆಯ ಗ್ಲೊಮರುಲಸನ್ನು ಆವರಿಸುತ್ತೆ ಅಂತೇಳಿ. ಇನ್ನು ಇದಕ್ಕೆ ಆಂತರಿಕ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸಸ್ಯಗಳಲ್ಲಿ ವಸ್ತು ಸ್ಥಾನಾಂತರವನ್ನು ವಿವರಿಸಿ ಅಂತೇಳಿ. ವಸ್ತು ಸ್ಥಾನಾಂತರಣ ಅಂತಂದರೆ ವಿಲೀನಗೊಳ್ಳಬಲ್ಲಂತಹ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಸಸ್ಯಗಳಲ್ಲಿ ಆಹಾರ ಮತ್ತು ಇತರೆ ವಸ್ತುಗಳ ಸ್ಥಾನಾಂತರಣ ಫ್ಲೋಯಂ ಅಂಗಾಂಶದ ಜರಡಿ ನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಲ್ಲೂ ನಡೆಯುತ್ತೆ. ಈ ಫ್ಲೋಯಂನಲ್ಲಿ ಶಕ್ತಿಯನ್ನು ಬಳಸಿಕೊಂಡು ವಸ್ತುಗಳ ಸ್ಥಾನಾಂತರವನ್ನು ಸಾಧಿಸಬೇಕಾಗುತ್ತೆ. ATPಯಿಂದ ಶಕ್ತಿಯನ್ನು ಬಳಸಿಕೊಂಡು ಆಹಾರದ ಮೇಲ್ಮುಖ ಮತ್ತು ಕೆಳಮುಖ ಸಾಗಾಣಿಕೆ ಬೇಕಾದಂತಹ ಅಭಿಸರಣ ಒತ್ತಡವನ್ನು ಏರ್ಪಡಿಸುತ್ತೆ. ಇನ್ನು 33ನೇ ಪ್ರಶ್ನೆ, ಹೂವಿನ ರಚನೆಯ ನೀಳಚ್ಛೇದ ಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಇನ್ನು ನೀವೆಲ್ಲರೂ ಸಹ ಚಿತ್ರಗಳನ್ನ ಸುಲಭವಾಗಿ ಬರೀತೀರ. ಇನ್ನು 15ನೇ ಮೇನ್ಗೆ ಹೋಗೋಣ. ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯು ಪುರುಷರಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗದಲ್ಲಿ ವೃಷಣಗಳು ಬರ್ತವೆ. ಇವು ವೀರ್ಯಾಣು ಉತ್ಪಾದನೆ ಮಾಡ್ತವೆ. ವೃಷಣಗಳಿರುವಂತಹ ಭಾಗ ದೇಹದ ತಾಪಕ್ಕಿಂತ ಕೊಂಚ ಕಡಿಮೆ ತಾಪ ಇರುವಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ವೀರ್ಯನಾಳ ವೃಷಣದಿಂದ ಶಿಶ್ನಕ್ಕೆ ವೀರ್ಯಾಣುವನ್ನು ಸಾಗಿಸುವಂತಹ ನಾಳ. ಪ್ರಾಸ್ಪೇಟ್ ಗ್ರಂಥಿ ಇದು ವೀರ್ಯಾಣುಗಳ ಜೊತೆ ಒಂದು ರೀತಿಯ ದ್ರವವನ್ನು ಸೇರಿಸುತ್ತೆ. ಸೇರ್ಪಡೆಯಾಗುವಂತಹ ದ್ರವ ರಾಸಾಯನಿಕಗಳ ಕಿಣ್ವಗಳನ್ನು ಒಳಗೊಂಡಿದ್ದು ಕ್ಷಾರೀಯವಾಗಿದ್ದು ಇದು ವೀರ್ಯಾಣುಗಳು ನಾಶವಾಗದಂತೆ ತಡೆಗಟ್ಟುತ್ತೆ ಅಂಥೇಳಿ. ಇನ್ನು ವೀರ್ಯಕೋಶಿಕೆ ಅಂತ ಬರುತ್ತೆ. ಇದು ವೀರ್ಯಾಣುವಿಗೆ ದ್ರವವನ್ನು ಸೇರ್ಪಡೆ ಮಾಡುತ್ತೆ. ಈ ರೀತಿ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆ ಈ ರೀತಿ ಕೆಲಸವನ್ನು ಮಾಡುತ್ತೆ. ಇಲ್ಲಿ ಇನ್ನೊಂದು ಆಯ್ಕೆಯ ಪ್ರಶ್ನೆ ಕೊಟ್ಟಿದ್ದಾರೆ. ಲೈಂಗಿಕ ಸಂಪರ್ಕದ ಮೂಲಕ ರೋಗಗಳು ಹರಡದಂತೆ ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ. ಲೈಂಗಿಕ ಸಂಪರ್ಕ ಮೂಲಕ ರೋಗಗಳು ಹರಡಬಾರ್ದು ಅಂತಂದರೆ ನಾವು ಸುರಕ್ಷಿತ ಲೈಂಗಿಕ ಸಂಪರ್ಕ ಹೆಚ್ಚು ಒತ್ತನ್ನು ಕೊಡಬೇಕು. ಗರ್ಭ ನಿರೋಧಕಗಳ ಬಳಕೆಯನ್ನು ಮಾಡಬೇಕಾಗುತ್ತೆ. ಏಕ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಬೇಕಾಗುತ್ತೆ. ಜೊತೆಗೆ ಕಾಂಡಮ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಈ ಎಲ್ಲ ಕ್ರಮಗಳನ್ನ ಅನುಸರಿಸಿದರೆ ನಾವು ಲೈಂಗಿಕ ಸಂಪರ್ಕದಿಂದ ಬರುವಂಥ ರೋಗಗಳನ್ನ ತಡೆಗಟ್ಬೋದು. ಇನ್ನು ಜೀವ ವಿಕಾಸ ಅಂದ್ರೇನು 30ನೇ ಪ್ರಶ್ನೆ ಇದೆ. ಅದರ 3 ಆಧಾರಗಳನ್ನ ಹೆಸರಿಸಿ ಅಂತೇಳಿ. ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳು ರೂಪುಗೊಂಡಿರುವುದನ್ನು ನಾವು ಜೀವ ವಿಕಾಸ ಅಂತ ಕರಿತೀವಿ. ಜೀವ ವಿಕಾಸಕ್ಕಿರುವಂಥ 3 ಆಧಾರಗಳು ಪಳೆಯುಳಿಕೆಗಳು, ರಚನಾನುರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳು. 36ನೇ ಪ್ರಶ್ನೆ ಕೊಟ್ಟಿದ್ದಾರೆ. ನೀಲಿ ಬಣ್ಣವನ್ನು ಹೊಂದಿರುವಂತಹ ಕ್ಯಾಪಿಟಲ್ BB ಬಟಾಣಿ ಸಸ್ಯವನ್ನು ಬಿಳಿ ಹೂಗಳನ್ನು ಹೊಂದಿರುವಂಥ ಸ್ಮಾಲ್ BB ಬಟಾಣಿ ಸಸ್ಯಗಳೊಂದಿಗೆ ಸಂಕರಿಸಿದಾಗ ಈ 3 ಕ್ವಶನ್ ಕೊಟ್ಟಿದ್ದಾರೆ. F1 ಸಂತತಿ ಯಾವ ಬಣ್ಣದ ಹೂಗಳನ್ನ ಹೊಂದಿರುತ್ತೆ ಅಂತೇಳಿ. F2 ಪೀಳಿಗೆಯಲ್ಲಿ ಬಿಳಿ ಹೂಗಳ ಹೊಂದಿರುವಂಥ ಸಸ್ಯದ ಅನುಪಾತವನ್ನು ಬರೀರಿ ಅಂತೈತೆ. F2 ಸಂತತಿಯಲ್ಲಿ BB ಮತ್ತು ಸ್ಮಾಲ್ BB ಅನುಪಾತ ಎಷ್ಟು ಅಂತೇಳಿ. ಇದು ಏಕತಳಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸಾಮಾನ್ಯವಾಗಿ F1 ಸಂತತಿಯಲ್ಲಿ ಎಲ್ಲವೂ ಸಹ ನೀಲಿ ಬಣ್ಣ ಹೊಂದಿರುವಂಥ, ಅಂದರೆ ಯಾವುದು ಪ್ರಬಲವಾದಂತಹ ಅಂಶವೋ ಅಂದರೆ BB ನೀಲಿ ಬಣ್ಣ, ಹಾಗಾಗಿ ನೀಲಿ ಬಣ್ಣವನ್ನು ಹೊಂದಿರುತ್ತೆ. F2 ಪೀಳಿಗೆಯಲ್ಲಿ ಬಿಳಿ ಹೂಗಳ ಹೊಂದಿರುವಂಥ ಸಸ್ಯಗಳ ಅನುಪಾತ ಎಷ್ಟಪ್ಪ ಅಂದರೆ 3 ಅಂತೇಳಿ. F2 ಪೀಳಿಗೆ ಅನುಪಾತ ಬರೀ ಅಂದರೆ 3. F2 ಪೀಳಿಗೆ ಬಿಳಿ ಹೂಗಳ ಹೊಂದಿರುವ ಸಸ್ಯಗಳ ಅನುಪಾತ 1. F2 ಸಂತತಿಯಲ್ಲಿ BB ಮತ್ತು BB ಅನುಪಾತಗಳು ಎಷ್ಟಪ್ಪ ಅಂದರೆ 3:1 ಅಂತೇಳಿ. ಇನ್ನು ಇಲ್ಲಿ ಮತ್ತೊಂದು ಆಂತರಿಕ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಮೆಂಡಲ್ ರವರ ದ್ವಿತಳೀಕರಣ ಚೆಕರ್ ಬೋರ್ಡನ್ನು ಬರೀರಿ ಅಂತೇಳಿ. ಇದು ಚೆಕರ್ ಬೋರ್ಡ್, ಎಲ್ಲರೂ ಸಹ ಸುಲಭವಾಗಿ ಬರೀತೀರ. ಇನ್ನು
ಅರ್ಧಾನಮೆನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿದೆ. ಈ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಅಂತೇಳಿ. ಸೊ ಆಕ್ಸಿನ್ ಇದು ಕಾಂಡದ ಬೆಳವಣಿಗೆನ ಉತ್ತೇಜನ ಮಾಡುತ್ತೆ. ಜಿಬ್ಬರ್ಲಿನೂ ಅಷ್ಟೇ ಕಾಂಡದ ಬೆಳವಣಿಗೆನ ಉತ್ತೇಜನ ಮಾಡಿ ಸಸ್ಯದ ಬೆಳವಣಿಗೆಗೆ ಕಾರಣ ಆಗಿರುತ್ತೆ. ಇನ್ಸುಲಿನ್ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಥೈರಾಕ್ಸಿನ್ ರಕ್ತದ ಏರಿಕೆ ಜೊತೆಗೆ ದೇಹದ ಬೆಳವಣಿಗೆಗೆ ಕಾರಣ ಆಗುತ್ತೆ ಮತ್ತು ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಣ ಮಾಡುತ್ತೆ. ಇನ್ನು ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ 38ದು ಹೃದಯದ ಅಂದವಾದ ಚಿತ್ರವನ್ನು ಬರೀರಿ ಅಂತೇಳಿ. ಇದು ನೀವೆಲ್ಲರೂ ಸಹ ಬರೆದಿರ್ತೀರ ಹೃದಯದ ಚಿತ್ರ. ಮಕ್ಕಳೇ, ಈ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತುಂಬ ಸುಲಭವಾದಂತಹ ಪ್ರಶ್ನೆ ಪತ್ರಿಕೆ, ಅಂತಹ ಕಷ್ಟಗಳು ಇಲ್ಲ. ನೀವೆಲ್ಲರೂ ಸಹ ತುಂಬ ಚೆನ್ನಾಗಿ ಬರೆದಿರಂತ ಭಾವಿಸ್ತಾ, ಆದಷ್ಟು ವಿಜ್ಞಾನ ನೋಟ್ಸ್ ಟೆಕ್ಸ್ಟ್ ಬುಕ್ಕನ್ನು ಜಾಸ್ತಿ ಓದಿ. ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರೋದ್ರಿಂದ ನೀವು ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಮಾತ್ರ ವಿಜ್ಞಾನದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಮುಂಬರುವಂತಹ ವಾರ್ಷಿಕ ಪರೀಕ್ಷೆಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಿ. ಎಲ್ರಿಗೂ ಆಲ್ ದಿ ಬೆಸ್ಟ್.